ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿ, ತುಂಬ ಸಖತ್ತಾಗಿರುತ್ತೆ. ನೀವು ಈ ರೆಸಿಪಿ ಯಾವತ್ತೂ ನೋಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ತುಂಬ ಡಿಫ್ರೆಂಟ್ ರೆಸಿಪಿ ಅಂತಲೂ ಅನ್ಬೋದು. ಸೊ ಇದು ಮಾಡೋದು ಕೂಡ ತುಂಬಾ ಸುಲಭ ಇದೆ. ನಿಮ್ಮ ಹತ್ರ ಬರೀ ಒಂದು 10-15 ನಿಮಿಷ ಇದೆ ಅಂದರೆ ಈ ರೆಸಿಪಿ ನೀವು ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ದಪ್ಪ ರವೆ ಇದ್ದರೆ ನೀವು ದಪ್ಪ ರವೆನೂ ಕೂಡ ತೊಗೋಬೋದು, ಅಥವಾ ಚಿರೋಟಿ ರವೆ ಕೂಡ ತೊಗೋಬೋದು. ಸೊ ಇವಾಗ ದಪ್ಪ ರವೆ ಅಂದರೆ ಯಾವುದು ಅಂದರೆ ನೀವು ಉಪ್ಪಿಟ್ಟಕ್ಕೆ ಯೂಸ್ ಮಾಡ್ತಿರಲ್ಲ, ಆ ರವೆನೇ ಇಲ್ಲಿ ನಾವು ತೊಗೋಬೇಕು. ಇವಾಗ ಇದು ಸಣ್ಣ ರವೆನ ತೊಗೊಂಡಿರೋದು. ಇದ್ರ ಒಳಗಡೆ ಇವಾಗ ನಾವು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿರೋದು, ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ಇದರೊಳಗಡೆ ಒಂದು 2 ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ತುಂಬ ಕಡಿಮೆ ಹಾಕ್ಕೋಬೇಕು, ಜಸ್ಟ್ 1 ಪಿಂಚು ಅಥವಾ 2 ಪಿಂಚ್ ಅಷ್ಟೇ ಹಾಕ್ಕೊಳ್ಳಿ. ಇದನ್ನು ನೀರು ಹಾಕದೆ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಇದನ್ನು ನೀರು ಹಾಕದೇನೆ ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿರೋದು. ಸಣ್ಣ ಪೌಡ್ರ್ ಮಾಡಬೇಕು, ಎಷ್ಟು ಸಣ್ಣ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣ ನಾವು ಇಲ್ಲಿ ಪೌಡ್ರನ್ನು ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿಬಿಟ್ಟು ಇದು ನೀಟಾಗಿ ಪೌಡ್ರ್ ಆಗಿದೆ. ದಪ್ಪ ಆಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ಮುಂಚೆ ಒಂದೇನು ಬೌಲ್ ತೊಗೊಂಡಿದ್ವಲ್ಲ, ಅದೇ ಬೌಲಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಹಾಲು ನಾರ್ಮಲಾಗಿ ಕೈದು ಆರಿರೋದು ಹಾಲನ್ನು ತಗೋಬೇಕು, ಬಿಸಿ ಹಾಲನ್ನು ತಗೋಬಾರ್ದು. ಹಾಲನ್ನು ನಾವು ಕೈಸ್ಬಿಟ್ಟು ಆರಿಸ್ಬಿಟ್ಟೆ ತಗೋಬೇಕು. ನೋಡಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮಕ್ಕಳಿಗೆ ನೀವು ಇದನ್ನು ಬ್ರೇಕ್ಫಾಸ್ಟಕ್ಕೂ ಕೂಡ ಮಾಡಿಕೊಡ್ಬೋದು. ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿನೇ ಇದು. ನೀವು ಕೊನೆ ತನಕ ನೋಡಿ. ಯಾವುದಾದ್ರೆ ಟಿಪ್ಸನ್ನು ನೀವು ಮಿಸ್ ಮಾಡಿದರೆ ನಿಮ್ಮದು ಈ ರೆಸಿಪಿ ಫೇಲ್ ಆಗುತ್ತೆ. ಸೊ ಯಾವುದೇ ಟಿಪ್ಸನ್ನು ಮಿಸ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ಇನ್ನೂ ಯಾರು ನಮ್ಮದು ವಿಶ್ಫುಲ್ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಮ್ಮ ರೆಸಿಪೀಸ್ಗಳು ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ನೋಡಿ, ಇದು ನೀಟಾಗಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೋಬಾರ್ದು. ಈ ರೆಸಿಪಿ ನಮಗೆ ಹಾಲಲ್ಲಿನೇ ಮಾಡ್ಕೋಬೇಕಾಗಿದೆ. ನೋಡಿ, 1 ಗಂಟಿಲ್ಲ ಏನಿಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇಲ್ಲಿ ನೀವು ನೋಡ್ಬೋದು, ತುಂಬ ತಿಳುವು ಇರಬಾರ್ದು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇಲ್ಲೊಂದು ದಪ್ಪ ತಳ ಇರುವಂಥದ್ದು ಪ್ಯಾನನ್ನು ಇಟ್ಕೊಳ್ಳೋಣ. ನಾವು ಸ್ಟೀಲದನ್ನು ಕೂಡ ಇಟ್ಕೋಬೋದು, ಬಟ್ ತಳ ಮಾತ್ರ ದಪ್ಪ ಇರಬೇಕು. ಇಲ್ಲಿ ನೋಡಿ, ಒಣ ಕೊಬ್ಬರಿನ ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಇದ್ರೂ ಕೂಡ ನೀವು ತೊಗೋಬೋದು, ಬಟ್ ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನೂ ಕೂಡ ಇದೇ ಥರ ನೀವು ತುರಿದ್ಬಿಟ್ಟೆ ತೊಗೋಬೇಕು. ಇವಾಗ ಈ ತುರಿದಿರೋದು 1 ಕಪ್ ಕೊಬ್ಬರಿಗೆ ಇಲ್ಲಿ ನಾನು 1 ಕಪ್ಪದಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನಿಮ್ಮ ಬೆಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕೋಬೋದು. ಇವಾಗ ಇದರೊಳಗಡೆ ತುಪ್ಪ ಅದೇನೋ ಹಾಕೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ನೀಟಾಗಿ ಇದೇ ಥರ ಕೈ ಆಡಿಸ್ಕೋಬೇಕು. ನ್ಯಾಪ್ ಕೈ ಇರಲಿ, ಕೊಬ್ಬರಿ ಮತ್ತು ಬೆಲ್ಲ ಒಂದೇ ಸರ್ತಿಗೆ ಹಾಕೋಬೇಕು. ನೋಡಿ, ಇವಾಗ ಬೆಲ್ಲ ಹಾಕಿದ ನಂತರ ಬೆಲ್ಲ ಕರಗೋಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಟೈಮಲ್ಲಿ ಇಲ್ಲಿ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕೋತೀನಿ. ನೀವು ಹಸಿ ಕೊಬ್ಬರಿ ತೊಗೊಂಡಿದ್ರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ನಾನು ಒಣ ಕೊಬ್ಬರಿ ತಗೊಳ್ಳೋದ್ರಿಂದ ಇಲ್ಲಿ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ತಳ ತುಂಬ ಜಾಸ್ತಿ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸೊ ಸುಮ್ಮನೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿರೋದು. ಹಾಲು ಬೇಡ ಅಂದರೆ ಸ್ವಲ್ಪ ನೀರು ಕೂಡ ಹಾಕೋಬೋದು. ಅದೇ ಹಸಿ ಕೊಬ್ಬರಿ ಇದ್ದರೆ ಅದಕ್ಕೇ ಹಾಲು ಇರುತ್ತಲ್ವ, ಸೊ ಅದೇ ಹಾಲು ಬಿಟ್ಟಿರುತ್ತೆ. ಹಾಗಾಗಿ ಅದಕ್ಕೆ ನೀವು ಹಾಲು ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಸಿ ಕೊಬ್ಬರಿನ ನೀವು ಅದೇ ಥರ ಬೆಲ್ಲದಲ್ಲಿ ಹುರ್ಕೋಬೋದು. ಬಟ್ ಒಣ ಕೊಬ್ಬರಿ ತೊಗೊಂಡಿದ್ರೆ ಮಾತ್ರ ಈ ಥರ ಒಂದು ಸ್ವಲ್ಪ ನೀವು ಹಾಲನ್ನು ಹಾಕೋಬೇಕಾಗತ್ತೆ. ಇಲ್ಲಿ ನಮಗೆ ಪಾಕ ತೆಗೆಯೋದಿಲ್ಲ, ಜಸ್ಟ್ ಬೆಲ್ಲ ಕರಗೋ ತನಕನೇ ಇಲ್ಲಿ ನಮಗೆ ಕೈ ಆಡಿಸ್ಕೋಬೇಕಾಗಿದೆ. ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳಿ.
ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಇವಾಗ ಕೈ ಆಡಿಸ್ಕೊಳ್ಳೋಣ. ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಬೆಲ್ಲ ಕರಗಿದೆ, ಪರ್ಫೆಕ್ಟಾಗಿ ಆಗಿದೆ. ನೋಡಿ ಈ ಥರ ಆಗಿದೆ. ಇದನ್ನು ನಾನು ಆರೋಕ್ಕೆ ಒಂದು ಬೌಲಲ್ಲಿ ತಕ್ಕೋತೀನಿ. ಏನು ಬೆಲ್ಲ ತೊಗೊಂಡಿದ್ದೀನಲ್ಲ ಅದೇ ಬೌಲಕ್ಕೆ ತಗೋತಾ ಇದ್ದೀನಿ. ನೀವು ಬೇಕಂದರೆ ಇದೇ ಕಡಾಯಿ ಒಳಗಡೆನೂ ಕೂಡ ತಣ್ಣಗಾಗೋಕ್ಕೆ ಬಿಡ್ಬೋದು. ಬಟ್ ನಾನಿಲ್ಲಿ ತಕ್ಕೊಂಡು ಬೇರೆ ಬೌಲಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಇದನ್ನು ನಾವು ಆರೋಕ್ಕೆ ಬಿಡಬೇಕು. ನೋಡಿ ಇಲ್ಲಿ ದಪ್ಪ ತಳ ಇರೋ ಪ್ಯಾನನ್ನು ನಾನು ತಗೊಂಡಿದ್ದೀನಿ. ಇದನ್ನು ಫುಲ್ ನೀರನ್ನು ಹಾಕೊಳ್ಳೋಣ. ನೋಡಿ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಿ ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ನೀರು ಬಿಸಿ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇಲ್ಲಿ ನೋಡಿ ಇವಾಗ ಅಪ್ಪಮ್ ಪ್ಯಾನನ್ನು ತೊಗೊಳ್ಳೋಣ. ಫಡ್ ಮಾಡೋ ಪ್ಯಾನು. ಇಲ್ಲಿ ನಾನು ಕಲ್ಲಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ತೊಗೊಳ್ಳಿ, ಕಬ್ಬಿಣದಿದ್ದರೆ ಕಬ್ಬಿಣದ ತೊಗೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಈ ಥರ ಎಣ್ಣೆನ ಸವರೋಣ. ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪನೇ ಸವರೋಣ. ನೋಡಿ ಈ ಥರ ಎಣ್ಣೆ ಸವರಿ ಇಟ್ಟಿದ ನಂತರ ಇದನ್ನು ಪಕ್ಕಕ್ಕಿಡೋಣ. ನೋಡಿ ಇವಾಗ ನಾವು ರವೆ ನೆನೆಸಿಟ್ಟಿದ್ವಲ್ಲ ಅದು ರೆಡಿಯಾಗಿದೆ. ಇಲ್ಲಿ ನೋಡಿ ಚೆನ್ನಾಗಿ ರವೆ ಉಬ್ಬಿದೆ, ಇಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೋಡಿ ಒಂದು ಸರ್ತಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನಾವೇನು ಕಲಸಿಟ್ಟಿದ್ವಲ್ಲ ಹಾಲು ಹಾಕಿ, ಆವಾಗ ಇದ್ರಕ್ಕಿಂತನೂ ಒಂದು ಸ್ವಲ್ಪ ಲೂಸ್ ಇತ್ತು. ರವೆ ಒಂದು ಸ್ವಲ್ಪ ನೀರಾಗಲಿ ಹಾಲಾಗಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಅದೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಇದು ಚೆನ್ನಾಗಿ ಇವಾಗ ಹಾಲು ಎಳ್ಕೊಂಡಿದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ಳೋಣ. ಇದ್ರ ಮೇಲ್ಗಡೆ ಒಂದೇ 1 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳೋಣ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಹಾಕೊಳ್ಳೋದ್ರಿಂದ ಹಿಟ್ಟು ತುಂಬ ಹಗುರವಾಗಿ ಆಗುತ್ತೆ. ಮತ್ತು ನಾವು ಮಾಡೋ ಅಂಥ ಈ ರವೆ ರೆಸಿಪಿ ಫಸ್ಟ್ ಕ್ಲಾಸಾಗಿ ಬರುತ್ತೆ. ನಾವು ಇದು ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ಒಂದು 10 ರಿಂದ 15 ನಿಮಿಷ ಇದೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿನೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ತುಂಬ ಡಿಫ್ರೆಂಟು, ತುಂಬ ಯುನೀಕ್ ಆಗಿದೆ. ಸ್ವೀಟ್ ಪ್ರಿಯರಿಗಂತೂ ತುಂಬಾ ಒಳ್ಳೆಯದು ರೆಸಿಪಿ ಅಂತಲೂ ಅನ್ಬೋದು. ನೋಡಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಪರ್ಫೆಕ್ಟ್. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟುಕ್ಕಿದೆ ಅಂತ. ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕಿಡೋಣ. ನೋಡಿ ಅಪ್ಪಮ್ ಪ್ಯಾನಕ್ಕೆ ಏನು ನಾವು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಇವಾಗ ನಾವಿದು ಕಲಸಿರೋ ಅಂಥ ಬ್ಯಾಟರನ್ನು ಹಾಕ್ಕೊಳ್ಳೋಣ. ಏನು ಮೇಡಮ್ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿದ್ದೀರಾ, ಮಕ್ಕಳಿಗೆ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡ್ತೀರಾ. ತುಂಬ ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನೀವು ಯಾವಾಗಾದರೆ ಮಕ್ಕಳಿಗೆ ಬೇಕರಿಯಿಂದ ಕೇಕ್ ಓದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲಿನೇ ನೀವು ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ಹೈಜೀನಾಗಿ ಈ ಥರ ಒಂದು ರೆಸಿಪಿನ ಮಾಡಿಕೊಡ್ಬೋದು. ಇಲ್ಲಿ ನೋಡಿ ಇವಾಗ ಇದು ನಮ್ಮದು ಬೆಲ್ಲಿನ ಸ್ಟಫಿಂಗ್ ರೆಡಿಯಾಗಿದೆ ಮತ್ತು ತಣ್ಣಗೂ ಕೂಡ ಆಗಿದೆ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಇದ್ರೊಳಗಡೆ ಈ ಥರ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗನ್ನು ಹಾಕ್ಕೋಬೋದು, ಹೆಚ್ಚು ಕಡಿಮೆ. ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಸ್ವೀಟ್ ಬೇಕಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಎಲ್ಲದಕ್ಕೂ ಇದೇ ಥರ ಹಾಕ್ಕೊಳ್ಳೋಣ. ನಾನು ಒಂದೊಂದಕ್ಕೆ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ, ಒಂದೊಂದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಹಾಕ್ಕೋಬೋದು. ಸ್ವಲ್ಪ ಇದೇ ಸ್ಪೂನಿಂದಾನೇ ಹಿಂಗೆ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡೋಣ. ಅಂದರೆ ಕೆಳಗಡೆ ತನಕ ಇದು ಸ್ಟಫಿಂಗ್ ನೀಟಾಗಿ ಹೋಗಿರುತ್ತೆ. ನೋಡಿ ಇವಾಗ ಇದೆಲ್ಲ ಹಾಕ್ಕೊಂಡಾಗಿದೆಯಲ್ಲ, ಇದನ್ನು ಎತ್ಬಿಟ್ಟು ಇವಾಗ ಇಲ್ಲಿ ನೋಡಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಇದ್ರ ಮೇಲ್ಗಡೆ ಇದು ನಮ್ಮದು ಪ್ಯಾನನ್ನು ಇಟ್ಕೊಂಡು ಬಿಡೋಣ. ಅಪ್ಪಮ್ ಪ್ಯಾನು ನೋಡಿ ಫಡ್ ಮಾಡೋ ಮನೇನ ಈ ಥರ ಇಟ್ಕೊಂಡಿರೋದು. ಇವಾಗ ಇದ್ರ ಮೇಲ್ಗಡೆ ಲಿಡ್ಡನ್ನು ಮುಚ್ಕೊಳ್ಳೋಣ. ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ನಾವು 5 ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಇಲ್ಲಿ ನೀವು ಕಂಪಲ್ಸರಿ ಇದನ್ನೇ ತೊಗೋಬೇಕು, ಕಡಾಯಿನೇ ತೊಗೋಬೇಕು, ಪ್ಯಾನೇ ತೊಗೋಬೇಕಂತೇನಿಲ್ಲ. ಯಾಕಂದರೆ ಇದು ಫಡ್ಡಿನ ಮನೆ ಎದಕ್ಕೆ ಫಿಕ್ಸ್ ಆಗುತ್ತೆ ಅದೇ ಥರ ನೀವು ಇಲ್ಲಿ ತೆಳಗಡೆ
ಕಡಾಯಿ ಅಥವಾ ಪ್ಯಾನನ್ನು ತಗೋಬೇಕಾಗಿದೆ. ಸೊ ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರೋಣ. ನೋಡಿ ಇವಾಗ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಆಗಿದೆ. ನೋಡ್ಬೋದು ತುಂಬ ಚೆನ್ನಾಗಿ ಉಬ್ಬಿದೆ. ಸೊ ಇದನ್ನು ನಿಧಾನಕ್ಕೆ ತಕ್ಕೊಳ್ಳೋಣ. ನೋಡಿ ಇದನ್ನು ನಿಧಾನಕ್ಕೆ ಈ ಥರ ತಕ್ಕೊಳ್ಳೋಣ. ನೋಡಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಇದು ನೀಟಾಗಿ ಈ ಥರ ಬರಬೇಕಂತಾನೆ ಇಲ್ಲಿ ನಾವು ಫಡ್ಡದ ಮನೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ರೆ. ನೋಡಿ ಇಲ್ಲಿ ನಮ್ಮದು ಬಿಸಿ ಬಿಸಿ ಸಿಹಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸಿಹಿ ಇಷ್ಟ ಅನ್ನೋರಿಗೆ ಮಾತ್ರ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ದಿಢೀರಂತ ಆಗುತ್ತೆ. ಮನೆಯಲ್ಲಿ ನೀವು ಈ ಥರ ಒಂದು ಸಿಹಿ ರವಾ ಕೇಕನ್ನು ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು. ಅದರ ಜೊತೆ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಆಗಿದೆ. ಇಲ್ಲಿ ನೀವು ನಾವೇನು ರವೆನ ರುಬ್ಕೊಂಡಿವೆಲ್ಲ ಪೌಡ್ರ್ ಮಾಡ್ಕೊಂಡಿವಿ, ಅದು ತುಂಬ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನೀವು ತರಿ ಹಂಗೆ ಇಟ್ಟಿದ್ರೆ ಇದೆಲ್ಲ ಉಜ್ಜಿಬಿಟ್ಟು ಆಚೆ ಬರುತ್ತೆ ನೀಟಾಗಿ. ಇದರ ಬೈಂಡಿಂಗ್ ಬರೋಂಗಿಲ್ಲ, ಟೆಕ್ಸ್ಚರು ಕೂಡ ಬರೋಂಗಿಲ್ಲ. ಸೊ ಅದು ಮೇನು ಟಿಪ್ಸು. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಸೂಪರ್. ಈ ಥರನೂ ನಾವು ಸ್ಟೀಮ್ ಮೇಲೆ ರವಾ ಕೇಕನ್ನು ಕೂಡ ಮಾಡ್ಕೋಬಹುದು. ಅದ್ರ ಒಳಗಡೆ ಇದು ಸಿಹಿ ಸ್ಟಫಿಂಗ್ ಇದೆ. ಸಿಹಿ ಇಷ್ಟ ಇಲ್ಲ ಅನ್ನೋರು ಖಾರ ಸ್ಟಫಿಂಗು ಕೂಡ ಮಾಡ್ಕೋಬಹುದು. ಆ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಹಾಕಿ, ನಿಮಗೋಸ್ಕರ ಆ ರೆಸಿಪಿನೂ ಕೂಡ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ ಮನೆಯಲ್ಲಿ ಈ ಥರ ಹೆಲ್ದಿಯಾಗಿ ಒಂದು ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋವಂಥ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೂ ಅನ್ಬೋದು. ಸೊ ನಿಮಗೆ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.